ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಪ್ರಸ್ತುತಪಡಿಸ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರೆಸೆಂಟ್ ಮಾಡಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ HIV ಹೇಗೆ ಹರಡುತ್ತೆ, ಸ್ಪ್ರೆಡ್ ಆಫ್ HIV. ಎಲ್ಲರಿಗೂ ಗೊತ್ತಿರುತ್ತೆ HIV ಹೇಗೆ ಹರಡುತ್ತೆ ಅಂತ, ಬಟ್ ದೆರ್ ಆರ್ ಮೆನಿ ಡೌಟ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ HIV ಆ್ಯಕ್ಚುಲಿ ಹೇಗೆ ಸ್ಪ್ರೆಡ್ ಆಗುತ್ತೆ ಅದನ್ನು ನಾವು ತಿಳ್ಕೊಳ್ಳೋಣ. ಸೊ HIV ಸ್ಪ್ರೆಡ್ ಆಗಬೇಕಾದ್ರೆ ಈ HIV ಇರುವಂಥ ವ್ಯಕ್ತಿ, ನೆನ್ಪಿಟ್ಕೊಳ್ಳಿ, ಆ ವ್ಯಕ್ತಿಗೆ HIV ಇರಬೇಕು, ಆ ವ್ಯಕ್ತಿಯ ಬಾಡಿಯಲ್ಲಿ HIV ವೈರಸ್ ಇರಬೇಕು. ಆ ವ್ಯಕ್ತಿಗೆ HIVನೇ ಇರಲಿಲ್ಲ ಅಂದಾಗ ನಾವು HIV ಆ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಜಸ್ಟ್ ಬಿಕಾಸ್ ನೀವೊಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ರಿ, ಓಕೆ, ಬಟ್ ಆ ನೆಕ್ಸ್ಟ್ ಪರ್ಸನ್ನಿಗೆ HIVನೇ ಇಲ್ಲ ಅಂದಾಗ ನಿಮಗೆ HIV ಹರಡೋದಿಲ್ಲ. ಸೊ HIV ಹರಡಬೇಕಿದ್ರೆ HIV ವೈರಸ್ ಬೇಕು, ಆ ವ್ಯಕ್ತಿಗೆ HIV ಇರಬೇಕು. ಅಂತಹ ಇನ್ಫೆಕ್ಟೆಡ್ ವ್ಯಕ್ತಿ ಯಾರಿರ್ತಾರೆ ಅವರ ದೇಹದ ದ್ರವಗಳ ಜೊತೆ, ಅದು ದೇಹದ ದ್ರವಗಳು ಅಂದರೆ ಯಾವ್ಯಾವ ದ್ರವ ಇರ್ಬೋದು, ಯೋನಿಯಲ್ಲಿ ಬರುವಂಥ ರಸಗಳಿರ್ಬೋದು, ಅಥವಾ ಆತನ ವೀರ್ಯ ಇರ್ಬೋದು, ಅಥವಾ ವೀರ್ಯದ ಮೊದಲು ಬರುವಂತಹ ಈ ದ್ರವ ಫ್ಲೂಯಿಡ್ ಪ್ರೀ ಇಜಾಕ್ಯುಲೇಟ್ ಇರಬಹುದು, ಆತನ ಬ್ಲಡ್ ಇರಬಹುದು, ಅಥವಾ ಈ ಏನಲ್ ಫ್ಲೂಯಿಡ್ಸ್ ಇರ್ಬೋದು, ಗುದದ್ವಾರದಲ್ಲಿ ಇರುವಂತಹ ದ್ರವಗಳಿರ್ಬೋದು. ಇವುಗಳ ಜೊತೆಗೆ ನೀವು ಯಾವಾಗ ಕಾಂಟ್ಯಾಕ್ಟಿಗೆ ಬರ್ತೀರಿ ಆವಾಗ HIV ಸ್ಪ್ರೆಡ್ ಆಗುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ, ಒಂದು ವ್ಯಕ್ತಿಗೆ HIV ಇದ್ದರೆ ಮಾತ್ರ ಅದು ಇನ್ನೊಬ್ಬರಿಗೆ ಹರಡುತ್ತೆ. ಒಂದು ವ್ಯಕ್ತಿಗೆ HIV ಇರಲಿಲ್ಲ ಅಂದರೆ HIV ಹರಡೋಕ್ಕಾಗೋದಿಲ್ಲ. HIV ಗಾಳಿಯಿಂದ ಎಲ್ಲ ಬರ್ತಾ ಇರೋದಿಲ್ಲ, ಓಕೆ. ಸೊ ಆ ವ್ಯಕ್ತಿ, ಇನ್ಫೆಕ್ಟೆಡ್ ವ್ಯಕ್ತಿಯ ದ್ರವಗಳ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದಾಗ HIV ಹರಡ್ತಾ ಇರುತ್ತೆ. ಇದು ಇಂಪಾರ್ಟೆಂಟ್. ಆ ವ್ಯಕ್ತಿಗೆ HIV ಇರಲೇಬೇಕು ಅಂದರೆ ಮಾತ್ರ HIV ನಿಮಗೆ ಬರಬಹುದು. ನಿಮ್ಗೆ ಬಂದೇ ಬರುತ್ತೆ ಅಂತ ಅಲ್ಲ, ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ. ಆ ವ್ಯಕ್ತಿಯ ದ್ರವಗಳು, ನಾವಿಷ್ಟೆಲ್ಲ ದ್ರವಗಳನ್ನು ಹೇಳಿದ್ವಿ. ಒಂದು ಅವರ ರಕ್ತ ಆಯಿತು, ಅಥವಾ ವೀರ್ಯ ಆಯಿತು, ವೀರ್ಯದ ಮೊದಲು ಬರುವಂಥ ಪ್ರೀ ಇಜಾಕ್ಯುಲೇಟ್ ದ್ರವ ಆಯಿತು, ಯೋನಿಯ ರಸಗಳಾದವು, ಅಥವಾ ಏನಲ್ ಕೆನಾಲ್ ಗುದದ್ವಾರದ ಮುಖಾಂತರ ಸಂಬಂಧ ಮಾಡಿದಾಗ ಅಲ್ಲಿರುವಂಥ ದ್ರವಗಳಾದವು, ರಕ್ತ ಆಯಿತು, ಅಥವಾ ಆ HIV ಯುಕ್ತ ತಾಯಿಯಿಂದ ಬರುವಂತಹ ಬ್ರೆಸ್ಟ್ ಮಿಲ್ಕ್ ಇರ್ಬೋದು, ಅವಳು ಮಗುವಿಗೆ ಹಾಲು ಉಣಿಸ್ತಾ ಇರಬೇಕಾದ್ರೆ ಆವಾಗ ಮಗುವಿಗೆ HIVಯನ್ನು ಮಾಡ್ಬೋದು. ಸೊ ಈ ದ್ರವಗಳಲ್ಲಿ HIV ವೈರಸ್ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಈಗ ಈ ದ್ರವಗಳು ನಿಮ್ಮ ರಕ್ತದಲ್ಲಿ ಸೇರ್ಕೊಳ್ಬೇಕು. ಹೇಗೆ ನಿಮ್ಮ ರಕ್ತದಲ್ಲಿ ಸೇರ್ಕೊಳ್ಳುತ್ತೆ? ಒಂದು ಆ HIV ಇರುವಂಥ ವ್ಯಕ್ತಿಯ ಬ್ಲಡ್ ಡೈರೆಕ್ಟ್ಲಿ ನಿಮ್ಮ ರಕ್ತದಲ್ಲಿ ಸೇರ್ಕೊಳ್ತು. ಅವರು ಯೂಸ್ ಮಾಡಿದಂತಹ ಒಂದು ಸೂಜಿ ಇತ್ತು, ಆ ಸೂಜಿಯನ್ನು ನೀವು ಚುಚ್ಕೊಂಡ್ರಿ ಅಂದರೆ ಡೈರೆಕ್ಟ್ಲಿ ನಿಮ್ಮ ರಕ್ತದಲ್ಲಿ ಅದು ಹೋಯಿತು, ಆವಾಗ HIV ಸ್ಪ್ರೆಡ್ ಆಗತ್ತೆ. ಅಥವಾ HIV ಇರುವಂತಹ ವ್ಯಕ್ತಿಯ ಜೊತೆ ನೀವು ಸಂಬಂಧ ಮಾಡಿದ್ರಿ, ನಿಮ್ಮ ಮ್ಯೂಕಸ್ ಮೆಂಬ್ರೇನ್, ಈಗ ಯೋನಿಯಲ್ಲಿ, ನಿಮ್ಮ ಗುದದ್ವಾರದಲ್ಲಿ, ನಿಮ್ಮ ಬಾಯಲ್ಲಿ ಈ ಕವರಿಂಗ್ ಏನಿರುತ್ತೆ, ನಿಮ್ಮ ಚರ್ಮ ಇಂಟ್ಯಾಕ್ಟ್ ಆಗಿರುತ್ತೆ, ಅಲ್ಲೇನು ಕಟ್ ಆಗಲಿ ಎಕ್ಸೆಟ್ರಾ ಏನೂ ಇರೋದಿಲ್ಲ. ಅಂಥ ಚರ್ಮದ ಮೇಲೆ ಏನಾದರೂ ಬಿತ್ತು ಅಂದಾಗ ಅದು ಒಳಗೆ ಹೋಗೋಕ್ಕಾಗೋದಿಲ್ಲ. ಅಲ್ಲೇನಾದರೂ ಕಟ್ಟಿತ್ತು, ಸಣ್ಣ ಕಟ್ಟು, ನಿಮ್ಮ ಕಣ್ಣಿಗೆ ಕಾಣಿಸ್ದೇ ಇರುವಂಥ ಕಟ್ಟು, ನಿಮ್ಗೆ ಗೊತ್ತಿರದೇ ಇರುವಂಥ ಕಟ್ಟು ಇರಬಹುದು. ಸೊ ಇಂಟ್ಯಾಕ್ಟ್, ಅಲ್ಲಿ ಏನು ಡ್ಯಾಮೇಜ್ ಆಗದೇ ಇರುವಂತಹ ಚರ್ಮ ಇತ್ತು, ಅಥವಾ ಅಲ್ಲಿನ ಮ್ಯೂಕಸ್ ಮೆಂಬ್ರೇನ್, ಈಗ ಬಾಯಲ್ಲಿ ಏನೂ ನಿಮ್ಗೆ ಉಂಡಾಗಲೇ ಇಲ್ಲ, ಯೋನಿಯಲ್ಲಿ ಎಲ್ಲೂ ಒಂದಿಷ್ಟೂ ಅಲ್ಲಿ ಸಣ್ಣ ಕಟ್ಟು ಏನೂ ಇರಲಿಲ್ಲ, ಅಂಥ ಕಂಡೀಷನ್ಸಲ್ಲೆಲ್ಲ ಈ ದ್ರವಗಳು ಒಳಗೆ ಹೋಗೋಕ್ಕೆ ಆಗೋದಿಲ್ಲ. ಸೊ ಆವಾಗ HIV ಬರೋದಿಲ್ಲ. ಇವು ನಿಮ್ಮ ರಕ್ತದ ಒಳಗಡೆ ಸೇರ್ಕೊಳ್ಬೇಕು. ರಕ್ತದ ಒಳಗಡೆ ಸೇರ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಒಂದು ಡೈರೆಕ್ಟ್ಲಿ ನಿಮ್ಮ ರಕ್ತದ ಒಳಗಡೆ ಹೋಯ್ತು, ಇಂಜೆಕ್ಷನ್ ಎಕ್ಸೆಟ್ರಾ ಮೂಲಕ, ಅವ್ರು ಯೂಸ್ ಮಾಡುವಂತಹ ಡ್ರಗ್ಸ್, ಅಥವಾ ಅವರು ಡ್ರಗ್ ಯೂಸರ್ಸ್ ಇದ್ರು, HIV ಪೇಷಂಟು, ಅವ್ರದ್ದು ಸೂಜಿಯನ್ನು ನೀವು ಯೂಸ್ ಮಾಡಿದ್ರಿ ಆವಾಗ, ಅಥವಾ
ಅವ್ರ ಜೊತೆ ಸಂಬಂಧ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಈ ಮ್ಯೂಕಸ್ ಮೆಂಬ್ರೇನ್, ಯೋನಿಯಲ್ಲಿರುವಂಥ ಮ್ಯೂಕಸ್ ಮೆಂಬ್ರೇನು, ಗುದದ್ವಾರದಲ್ಲಿರುವಂಥ ಮ್ಯೂಕಸ್ ಮೆಂಬ್ರೇನು, ಬಾಯಲ್ಲಿರುವಂಥ ಮ್ಯೂಕಸ್ ಮೆಂಬ್ರೇನ್ ಅದು ಡ್ಯಾಮೇಜ್ ಆಗಿದೆ ಆ್ಯಂಡ್ ಆ ವೈರಸ್ ಅದ್ರ ಒಳಗಡೆ ಸೇರ್ಕೊಂಡಿದೆ ಆ್ಯಂಡ್ ಅದರ ಮುಖಾಂತರ ಅದು ನಿಮ್ಮ ರಕ್ತವನ್ನು ಎಂಟ್ರಿ ಪಡಿತಾ ಇದೆ. ಆವಾಗಲೇ HIV ಬರ್ಬೋದು. ನೆನ್ಪಿಟ್ಕೊಳ್ಳಿ, ಇದು ಸಹ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಬಹಳಷ್ಟು ಸಲ ಪೇಷಂಟ್ಸ್ ಹೇಳ್ತಿರ್ತಾರೆ, ನಾನು ಅಲ್ಲಿ ರಕ್ತ ಬಿದ್ದಿತ್ತು, ರಕ್ತ ಒಣಗಿತ್ತು, ನಾನು ಅದರ ಮೇಲೆ ಸ್ಟ್ಯಾಂಪ್ ಮಾಡಿದೆ, ಅದನ್ನು ಮೆಟ್ಬಿಟ್ಟೆ, ನನಗೆ HIV ಬರುತ್ತೆ. ನಿಮ್ಮ ಕಾಲಲ್ಲಿ ಏನೂ ಡ್ಯಾಮೇಜ್ ಇರಲಿಲ್ಲ, ನಿಮ್ಮ ಮ್ಯೂಕಸ್ ಮೆಂಬ್ರೇನು, ನಿಮ್ಮ ಚರ್ಮ ಇಂಟ್ಯಾಕ್ಟ್ ಇತ್ತು, ಅಲ್ಲಿ ಏನು ಕಟ್ಸ್ ಎಕ್ಸೆಟ್ರಾ ಇರಲೇ ಇಲ್ಲ ಅಂದಾಗ ಅದು ಒಳಗಡೆ ಹೋಗಲಿಕ್ಕೆ ಅದಕ್ಕೆ ಒಂದು ಎಂಟ್ರಿ ಪಾಯಿಂಟೇ ಇರೋದಿಲ್ಲ. ಸೊ ಆವಾಗ ನಿಮಗೆ HIV ಬರುವಂಥ ಸಾಧ್ಯತೆ ಇರೋದಿಲ್ಲ. ಸೊ ಯಾವಾಗ HIV ನಾವು ಬರುತ್ತೆ ಅಂತ ಹೇಳ್ತಾ ಇರ್ತೀವಿ, ಅಥವಾ ನಾವು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಆದಾಗ. ಈಗ ಅಸುರಕ್ಷಿತ ಲೈಂಗಿಕ ಸಂಬಂಧ ಅಂದರೆ ಏನು? ಆ ವ್ಯಕ್ತಿ ಯಾವುದೇ ಒಂದು ಕಾಂಡಮೋ ಎಕ್ಸೆಟ್ರಾ ಏನೂ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಅವರು ಸಂಬಂಧ ಮಾಡಿದರು, ಅವರಲ್ಲಿ ಒಂದು ವ್ಯಕ್ತಿಗೆ HIV ಇತ್ತು. ಈಗ ಸಂಬಂಧ ಮಾಡಬೇಕಾದ್ರೆ HIV ಇರುವಂತಹ ವ್ಯಕ್ತಿಯ ವೀರ್ಯ ನಿಮ್ಮ ಬಾಡಿಗೆ ಸೇರಿಕೊಳ್ತು, ಅಥವಾ ಆ HIV ಇರುವಂತಹ ವ್ಯಕ್ತಿಯ ಈ ವೀರ್ಯ ಬರೋಕ್ಕಿಂತ ಮೊದಲು ಬರುವಂತಹ ದ್ರವ ಪ್ರೀಜಾಕ್ಯುಲೇಟ್ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ, ನಿಮ್ಮ ಯೋನಿಯಲ್ಲಿ ಅಥವಾ ನಿಮ್ಮ ಗುದ ದ್ವಾರದಲ್ಲಿ ಅಲ್ಲೇನಾದ್ರೂ ಸಣ್ಣ ಸಣ್ಣ ಕಟ್ಸ್ ಏನಾದರೂ ಇತ್ತು, ಆವಾಗ ಏನಾಗುತ್ತೆ, ಆ ದ್ರವಗಳು ಒಳಗಡೆ ಹೋದಾಗ HIV ವೈರಸ್ ನಿಮ್ಮ ಬಾಡಿಯನ್ನು ಎಂಟ್ರಿ ಆಗ್ತಾ ಇರುತ್ತೆ. ಗೊತ್ತಾಯ್ತಾ? ಸೊ ಎಕ್ಸೆಟ್ರಾ ನಾವು ಕಾಂಡಮ್ಸ್ ಎಕ್ಸೆಟ್ರಾ ಹಾಕೊಂಡಾಗ ಏನಾಗುತ್ತೆ, ಈ ಥರದ ದ್ರವಗಳ ಜೊತೆ ನಿಮ್ಮ ಬಾಡಿಗೆ ನಾವು ಕಾಂಟ್ಯಾಕ್ಟ್ ಆಗದೆ ಇರೋ ಥರ ಟ್ರೈ ಮಾಡ್ತಾ ಇರ್ತೀವಿ. ಓಕೆ, ಸೊ ಆದ್ದರಿಂದ ಇವು ಆಲ್ಮೋಸ್ಟ್ 90-95% ಪ್ರೊಟೆಕ್ಷನ್ ಕೊಡ್ತಾ ಇರ್ತವೆ ಅಂತ ಹೇಳೋದು. ಸೊ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ ಅದು ಯೋನಿ ಮುಖಾಂತರ ಸಂಬಂಧ ಇರ್ಬೋದು, ಅಥವಾ ಗುದದ್ವಾರದ ಮುಖಾಂತರ ನೀವು ಸಂಬಂಧ ಮಾಡ್ತಾ ಇರ್ಬೋದು, ಓರಲ್ ಸೆಕ್ಸ್ ಮುಖಮೈಥುನದಿಂದ ಸಹ ಬರ್ಬೋದು, ಬಟ್ ಚಾನ್ಸಸ್ ಕಡಿಮೆ. ಪ್ರೊವೈಡೆಡ್ ಯಾವಾಗ, ಈಗ ನೀವು ಮುಖಮೈಥುನ ಮಾಡ್ತಾ ಇದ್ದೀರಾ ಈ HIV ಯುಕ್ತ ವ್ಯಕ್ತಿಯ ಜೊತೆ, ನಿಮ್ಮ ಬಾಯಲ್ಲಿ ಏನಾದ್ರೂ ಹುಣ್ಣುಗಳಿದ್ದಾವೆ, ಅಥವಾ ನಿಮಗೆ ಬ್ಲೀಡ್ ಆಗ್ತಾ ಇದೆ, ಅಥವಾ ಸಣ್ಣ ಕಟ್ಸ್ ಇದೆ, ಆ ಥರದ ಕಟ್ಸ್ ಎಕ್ಸೆಟ್ರಾ ಮೂಲಕ ಈ ವೈರಸ್ಗಳು ಮುಖಮೈಥುನದ ಮುಖಾಂತರ ನಿಮ್ಮ ಬಾಡಿಗೆ ಎಂಟ್ರಿ ಪಡಿಬೋದು. ಓಕೆ, ಸೊ ಅಥವಾ ಈ HIV ಯುಕ್ತ ವ್ಯಕ್ತಿಯ ಬ್ಲಡ್ ನಿಮ್ಮ ಬಾಡಿಯಲ್ಲಿ ಎಂಟರ್ ಆದಾಗ, ಈಗಿನ ಕಾಲದಲ್ಲಿ ಎಲ್ಲ ನಾವು ಬ್ಲಡ್ಡನ್ನು ಹಾಕ್ತಾ ಇರಬೇಕಾದ್ರೆ ಚೆಕ್ ಮಾಡೇ ಮಾಡ್ತೀವಿ. ಓಕೆ, 100% HIV, ಹೆಪಟೈಟಿಸ್ B, ಸಿಫಿಲಿಸು, HCV ಇವನ್ನೆಲ್ಲ ಚೆಕ್ ಮಾಡ್ತೀವಿ. ಅದು ಚೆಕ್ ಮಾಡಾದ್ಮೇಲೆ ಹೋಗುತ್ತೆ. ಈವನ್ ಟ್ರಾನ್ಸ್ಪ್ಲಾಂಟ್, ಆರ್ಗನ್ ಟ್ರಾನ್ಸ್ಪ್ಲಾಂಟಲ್ಲೂ ಚೆಕ್ 100% ಆಗ್ತಾ ಇರುತ್ತೆ. ಬಟ್ HIV ಯುಕ್ತ ವ್ಯಕ್ತಿ ಡ್ರಗ್ ಯೂಸರು ಇದ್ದಾನೆ, ಅವರೆಲ್ಲ ನೀಡಲ್ಸನ್ನು, ಸೂಜಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ, ಅಂಥ ಸೂಜಿಯನ್ನು ನೀವು ಚುಚ್ಕೊಂಡ್ರಿ, ಡೈರೆಕ್ಟ್ಲಿ ನಿಮ್ಮ ಬ್ಲಡ್ಡಿಗೆ ಅದು ಎಂಟ್ರಿಯನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಅಥವಾ HIV ಯುಕ್ತ ತಾಯಿ, ಗೊತ್ತಾಯ್ತಾ, ತಾಯಿಗೆ HIV ಇದೆ, ಅವಳಿಗೆ ಡೆಲಿವರಿ ಟೈಮಲ್ಲಿ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ, ಅವಳು ಹಾಲು ಉಣಿಸುವ ಟೈಮಲ್ಲಿ ಅವಳಿಂದ ಅವಳ ಮಗುವಿಗೆ ಅದು ಹೋಗ್ಬೋದು ಆ್ಯಂಡ್ ಆ ಮಗುವಿಗೂ HIV ಬರ್ಬೋದು. ನಾವು ಚಿಕ್ಕ ಮಕ್ಕಳಲ್ಲಿ ಏನು HIV ನೋಡ್ತಿರ್ತೀವೋ ಹೆಂಗೆ ಬರುತ್ತೆ ಅಲ್ವಾ, ತಾಯಿಯಿಂದಾನೇ ಬಂದಿರುತ್ತೆ ಅದು. ಐದರ್ ಥ್ರೂ ಬ್ರೆಸ್ಟ್ ಮಿಲ್ಕ್, ಸ್ತನಪಾನದ ಮುಖಾಂತರ ಆದರೂ ಬರ್ಬೋದು, ಅವಳಿಗೆ ಡೆಲಿವರಿ ಟೈಮಲ್ಲಾದರೂ ಆ ಮಗುವಿಗೆ ಬರ್ಬೋದು, ಅಥವಾ ಈ ಗರ್ಭಾವಸ್ಥೆಯ ಟೈಮಲ್ಲಿ ಮಗುವಿಗೆ ಬರ್ತಾ ಇರುತ್ತೆ. ಮೇನ್ 3 ವೇಸ್ ಹೆಂಗೆ HIV ಟ್ರಾನ್ಸ್ಮಿಟ್ ಆಗುತ್ತೆ: ಅಸುರಕ್ಷಿತ ಲೈಂಗಿಕ ಸಂಬಂಧ, ಏನೂ ಪ್ರೊಟೆಕ್ಷನ್ ಇಲ್ಲದೆ ನೀವು ಒಂದು HIV ಇರುವಂಥ ವ್ಯಕ್ತಿಯ ಜೊತೆ ಸಂಬಂಧ ಮಾಡ್ತಾ ಇದ್ದೀರಿ. ಅದು ಯೋನಿ ಮುಖಾಂತರ ಸಂಬಂಧ ಇರ್ಬೋದು, ಗುದದ್ವಾರದ ಮುಖಾಂತರ ಸಂಬಂಧ ಇರ್ಬೋದು. ಮುಖಮೈಥುನ ಸ್ವಲ್ಪ ಚಾನ್ಸಸ್ ಕಡಿಮೆ, ಬಟ್ ದ್ಯಾಟ್ ಈಸ್ ಆಲ್ಸೋ ಅನದರ್ ಪಾಸಿಬಲ್ ವೇ. ಓಕೆ, ಎರಡನೇದು HIV ಯುಕ್ತ ವ್ಯಕ್ತಿಯ ರಕ್ತದ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದಿದ್ದೀರಿ. ಹೇಗೆ? ಸೇಮ್ ನೀಡಲನ್ನು ಯೂಸ್ ಮಾಡಿದ್ದೀರಿ, ಅಥವಾ ಅವರಿಗೆ ಯೂಸ್ ಮಾಡಿದ್ದಂಥ ನೀಡಲ್ ನಿಮಗೆ ಫಿಂಗರ್ ಪ್ರಿಕ್ ಆಗಿ ಹೋಗಿದೆ ಅಂತ ಕಂಡೀಷನ್ಸಲ್ಲಿ. ಆ್ಯಂಡ್ ಮೂರನೇದು HIV ಯುಕ್ತ ತಾಯಿಯಿಂದ ಅವಳ ಮಗುವಿಗೆ ಹರಡುತ್ತೆ. ಡ್ಯೂರಿಂಗ್ ಟೈಮ್ ಆಫ್ ಪ್ರೆಗ್ನೆನ್ಸಿ ಇರ್ಬೋದು, ಡೆಲಿವರಿ ಇರ್ಬೋದು, ಅಥವಾ ಬ್ರೆಸ್ಟ್ ಫೀಡಿಂಗಿನ ಟೈಮಲ್ಲಿ ಇರ್ಬೋದು. ಇದು 3 ಕಾಮನ್ ವೇಸ್ ಹೇಗೆ HIV ಸ್ಪ್ರೆಡ್ ಆಗ್ತಾ ಇರುತ್ತೆ. ರೇರ್, ಈಗಿನ ಕಾಲದಲ್ಲಿ ರೇರ್ ಯಾವುದು? ಬ್ಲಡ್ ಪ್ರಾಡಕ್ಟ್ಸ್. ಈಗ ಯಾರಿಗೋ ರಕ್ತ ಹಾಕಿದ್ರು, ಈಗಿನ ಕಾಲದಲ್ಲಿ ಎಲ್ಲ ರಕ್ತಕ್ಕೆ ಚೆಕ್ ಮಾಡದೆ ಯಾವುದೇ ರಕ್ತವನ್ನು ಯಾರಿಗೂ ಕೊಡಕ್ಕೆ ಹೋಗ್ತಾ ಇರೋದಿಲ್ಲ. ಸೊ ರಕ್ತ ಹಾಕಿದ ನಂತರ ಒಂದು ವ್ಯಕ್ತಿಗೆ HIV ಬರುವಂಥದ್ದು ಬಹಳ ರೇರ್. ಬಂದಿದ್ದಾವೆ ಮೊದಲಿನ ಕಾಲದಲ್ಲಿ ಎಲ್ಲ, ಬಟ್ ಈಗಿನ ಕಾಲದಲ್ಲಿ ಸ್ವಲ್ಪ ರೇರ್ ಇದು.
ಅಥವಾ ಕೆಲವೊಮ್ಮೆ ಈ ಯುನೋ ಈ ಫುಡ್ಡನ್ನು ಚೂ ಮಾಡ್ತಾರೆ. HIV ಇರುವಂಥ ವ್ಯಕ್ತಿ ಸಪೋಸ್ ತನ್ನ ಬಾಯಲ್ಲಿ ಆ ಫುಡ್ಡನ್ನು ಚೂ ಮಾಡಿಕೊಂಡು ಅದನ್ನು ಮಗುವಿಗೆ ಉಣಿಸಿದಾಗ ಆ ಮಗುವಿಗೂ HIV ಬಂದಿರುವಂತಹ ಕೆಲವೊಂದು ಕೇಸಸ್ ಇದ್ದಾವೆ. ಇದು ಬಹಳ ರೇರ್ ಕೇಸ್. ಇವು ರೇರ್ ವೇಸ್, ಅಂದರೆ ಕೆಲವೊಂದು ಕೇಸಸ್ ಅಲ್ಲಿ ಇಲ್ಲಿ ಡಾಕ್ಯುಮೆಂಟ್ ಆಗಿತ್ತು. ನಾನು ಹೇಳಿದೆ, ಒಂದು ಈ ಥರ ಬ್ಲಡ್ ಪ್ರಾಡಕ್ಟ್ಸಿನ ಮುಖಾಂತರ ಬಂದಿದ್ದು, ಆ್ಯಂಡ್ ಎರಡನೇದು ಈ HIV ಯುಕ್ತ ವ್ಯಕ್ತಿ ತನ್ನ ಫುಡ್ಡನ್ನು ಚೂ ಮಾಡಿ ಮಗುವಿಗೆ ಹಾಕಿದಾಗ ಆ ಥರದ HIV ಸ್ಪ್ರೆಡ್ ಆಗೋದು ಆ ಮಗುವಿಗೆ. HIV ಹೇಗೆ ಸ್ಪ್ರೆಡ್ ಆಗೋದಿಲ್ಲ? HIV ನೀವು ಹ್ಯಾಂಡ್ ಶೇಕ್ ಮಾಡಿದ್ರಿ, ಅವ್ರನ್ನ ಅಪ್ಕೊಂಡ್ರಿ, ಅವ್ರ ಜೊತೆ ಕೂತ್ಕೊಂಡ್ರಿ, ಅವ್ರ ಜೊತೆ ಊಟ ಮಾಡಿದ್ರಿ, ಒಂದೇ ಪ್ಲೇಟಲ್ಲಿ ನೀವು ತಿಂದ್ರಿ, ಅವರು ಯೂಸ್ ಮಾಡಿದಂಥ ವಾಷಿಂಗ್ ಮಷೀನಲ್ಲಿ ನಿಮ್ಮ ಬಟ್ಟೆಯನ್ನು ಸಹ ವಾಶ್ ಮಾಡೋಕ್ಕೆ ಹಾಕಿದ್ರಿ, ಅವರು ಯೂಸ್ ಮಾಡಿದ ಬಾತ್ರೂಮನ್ನು, ಟಾಯ್ಲೆಟ್ ಸೀಟನ್ನು ನೀವು ಯೂಸ್ ಮಾಡಿದ್ರಿ, ಅವರು ಯೂಸ್ ಮಾಡಿದಂಥ ಸ್ವಿಮ್ಮಿಂಗ್ ಪೂಲನ್ನು ನೀವು ಯೂಸ್ ಮಾಡಿದ್ರಿ, ಗಾಳಿಯಿಂದ ಅವರು ಶೀಂದಾಗ, ಅವರು ಕೆಮ್ಮಿದಾಗ, ಅವ್ರ ಎಂಜಲು ಅಲ್ಲಿಂದ ಬಂತು ಅಂದಾಗ ಎಲ್ಲ ನಿಮಗೆ HIV ಬರೋದಿಲ್ಲ. ಮಾಸ್ಕಿಟೋ, ಈ ಸೊಳ್ಳೆ ಕಡ್ದಾಗ, ಈ ಥರ ಟಿಕ್ ಬೈಟ್ ಆದಾಗ ಇವುಗಳಿಂದ ಸಹ HIV ಬರೋದಿಲ್ಲ. ಎಂಜಲು, ಬೆವರು, ಕಣ್ಣೀರು ಇವೆಲ್ಲವೂ HIV ಯೂಶ್ವಲಿ ಹರಡ್ತಾ ಇರೋದಿಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಅವುಗಳ ಜೊತೆ HIV ಯುಕ್ತ ವ್ಯಕ್ತಿಯ ರಕ್ತ ಮಿಕ್ಸ್ ಆಗಿದೆ. ಅಲ್ಲಿಯವರೆಗೆ ಈ ರೀತಿ ಫ್ಲೂಯಿಡ್ನಿಂದ, ಕಣ್ಣೀರಿಂದ, ಅವರ ಬೆವರಿನಿಂದ ಅಥವಾ ಅವರ ಎಂಜಲ್ನಿಂದ ಎಲ್ಲ HIV ಸ್ಪ್ರೆಡ್ ಆಗ್ತಾ ಇರೋದಿಲ್ಲ. ಓಕೆ, ಸೊ ಇವು ಎಲ್ಲ ಮೆಥಡ್ಸಿಂದ HIV ಸ್ಪ್ರೆಡ್ ಆಗ್ತಾ ಇರೋದಿಲ್ಲ. ಬಹಳಷ್ಟು ಸಲ ಹೇಳ್ತಿರ್ತಾರೆ, ಅವರು HIV ಯುಕ್ತ ವ್ಯಕ್ತಿ ಅಡುಗೆ ಮಾಡಿದ್ರು, ನಾನು ಅಡುಗೆ ತಿಂದೆ, ನನಗೆ HIV ಬರೋದಿಲ್ಲ. ಗಾಳಿಯಿಂದ HIV ಬರ್ತಾ ಇರೋದಿಲ್ಲ. ನೀವು ಒಂದೇ ಕಡೆ ಕೂತ್ಕೊಂಡಿದ್ರಿ, ಸೊ ಅವ್ರು ಜಸ್ಟ್ ಉಸಿರಾಡಿದ್ರು ಅಂದ ಮಾತ್ರಕ್ಕೆ ನಿಮ್ಗೆ HIV ಬರ್ತಾ ಇರೋದಿಲ್ಲ. ಅವ್ರ ಜೊತೆ ಇರೋದ್ರಿಂದ ಜಸ್ಟ್ ನೀವು ಒಂದೇ ಮನೆಯಲ್ಲಿದ್ದೀರಾ ಆ ರೀತಿಯೂ HIV ಬರ್ತಾ ಇರೋದಿಲ್ಲ. ಸೊ ಈ ಕ್ಯಾಶುವಲ್ ಕಾಂಟ್ಯಾಕ್ಟಿಂದ ಜಸ್ಟ್ ಹ್ಯಾಂಡ್ ಶೇಕ್ ಮಾಡಿದ್ರಿ, ಸೇಮ್ ಅವ್ರು ಹಾಕ್ಕೊಂಡಿದ್ದ ಬಟ್ಟೆಯನ್ನೆಲ್ಲ ಯೂಸ್ ಮಾಡಿದ್ರಿ, HIV ಬರ್ತಾ ಇರೋದಿಲ್ಲ. HIV ಬರಬೇಕು ಅಂದರೆ ನಾನು ಹೇಳಿದೆ, ಈ ದ್ರವಗಳು ನಿಮ್ಮ ಬಾಡಿ ಒಳಗಡೆ ಹೋಗಬೇಕು, ಆವಾಗ ಮಾತ್ರ HIV ಬರುವಂಥ ಸಾಧ್ಯತೆ ಇರುತ್ತೆ. ಮೇಲಿಂದ ಮೇಲೆ ಜಸ್ಟ್ ಅದು ಗಾಳಿ ಮುಖಾಂತರ ಎಲ್ಲ ಸ್ಪ್ರೆಡ್ ಆಗ್ತಾ ಇರೋದಿಲ್ಲ. ಸೊ ಯಾವುದು HIV ಟ್ರಾನ್ಸ್ಮಿಷನನ್ನು ಹೆಚ್ಚಿಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ? ನಿಮಗೆ ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ. ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ, ಅವರಿಗೆ ಅವರದ್ದೇ ಆದಂತಹ ಲೈಂಗಿಕವಾದ ಹಿಸ್ಟ್ರಿ ಇರುತ್ತೆ. ಅವ್ರು ಯಾರ ಜೊತೆ ಇದ್ದಾರೆ, ಅವರು ಹೇಗೆ ಸೆಕ್ಷುವಲಿ ಮೂವ್ ಆಗ್ತಾ ಇದ್ದಾರೆ, ಅದೇನೂ ಗೊತ್ತಿರೋದಿಲ್ಲ. ಸೊ ನಿಮಗೆ ಈ ರೀತಿ ಲೈಂಗಿಕವಾಗಿ ಹರಡುವಂಥ ರೋಗ ಬರುವಂಥ ಸಾಧ್ಯತೆ ಇರುತ್ತೆ. ಓಕೆ, ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾಗ STD, ಈ HIV ಸಹ ಬರುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ನೀವು ಈ ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡದೇನೆ ಸಂಬಂಧ ಮಾಡ್ತಾ ಇದ್ದೀರಾ, ಅಂಥ ಕಂಡೀಷನ್ಸಲ್ಲಿ HIV ಬರುವಂಥ ಸಾಧ್ಯತೆ. ನಿಮಗೆ ಒಂದು ಲೈಂಗಿಕವಾಗಿ ಹರಡುವಂಥ ರೋಗ ಇದ್ದಾಗ, ಅದು ನಿಮಗೆ ಸಿಫಿಲಿಸ್ ಇರ್ಬೋದು ಅಥವಾ ಹರ್ಪಿಸ್ ಇರ್ಬೋದು, ಈ ರೀತಿ ಒಂದಿದ್ದಾಗ ಇನ್ನೊಂದು STD ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಇವೆಲ್ಲ ಬರೋದು ಹೇಗೆ? ಲೈಂಗಿಕವಾಗಿಯೇ ಅಲ್ವಾ? ಸೊ ಸಾಧ್ಯತೆ ಇರುತ್ತೆ. ನಿಮಗೆ ಹರ್ಪಿಸ್ ಇದೆ ಅಂದರೆ ನಿಮ್ಗೆ HIV ಇದೆ ಅಂತ ಅಲ್ಲ. ನಿಮ್ಗೆ ಹರ್ಪಿಸ್ ಇತ್ತು ಅಂದರೆ ನಾವು HIV ಟೆಸ್ಟ್ ಮಾಡಿಸ್ತೀವಿ, ನೋಡೋಕ್ಕೆ ಬೇರೆ ಏನಾದರೂ STDs ನಿಮ್ಗೆ ಬಂದಿದ್ದಾವೋ ಇಲ್ವೋ ಅಂತ. ನಿಮಗೆ HIV ಇದೆ ಆ್ಯಂಡ್ ನಿಮಗೆ ವೈರಲ್ ಲೋಡ್ ಬಹಳ ಇದೆ, ನಿಮಗೆ ವೈರಸ್ಸಿನ ಅಮೌಂಟ್ ಏನಿದೆ ನಿಮ್ಮ ಬಾಡಿಯಲ್ಲಿ ತುಂಬ ಇತ್ತು ಅಂದಾಗ ನೀವು ಇನ್ನೊಬ್ಬರಿಗೆ HIV ಹರಡುವಂಥ ಸಾಧ್ಯತೆ ಬಹಳವಾಗಿರುತ್ತೆ. ಅದೇ ನಾವು ಯಾವಾಗ ನಿಮ್ಮ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ HIV ಆ್ಯಂಡ್ ಅದರ ವೈರಲ್ ಲೋಡನ್ನು ಭಾಳ ಕಡಿಮೆ ಮಾಡಿಬಿಡ್ತೀವಿ, ಅವರಿಂದ ಅವರ ಪಾರ್ಟ್ನರಿಗೆ HIV ಹರಡುವಂಥ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಸೊ ನಿಮಗೆ ಹೈ ವೈರಲ್ ಲೋಡ್ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ಬಹಳ ರಿಸ್ಕಲ್ಲಿರ್ತೀರಿ HIV ಸ್ಪ್ರೆಡ್ ಮಾಡೋದು. ನೀವು ಅಮಲಿನಲ್ಲಿ ಅಥವಾ ಮದ್ಯಪಾನ ಮಾಡಿಕೊಂಡು ಈ ರೀತಿ ಎಲ್ಲ ನೀವು ಈ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇದ್ದೀರಾ, ನಿಮಗೆ ಜಜ್ಮೆಂಟೇ ಇರೋದಿಲ್ಲ, ಏನು ಮಾಡ್ತಾ ಇದ್ದೀರಾ, ಯಾರ ಜೊತೆ ಮಾಡ್ತಾ ಇದ್ದೀರಾ, ಎಷ್ಟು ಜನರ ಜೊತೆ ಮಾಡ್ತಾ ಇದ್ದೀರಾ, ಇವು ಯಾವುದೂ ನಿಮಗೆ ಜಡ್ಜ್ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ರೀತಿ ನಿಮ್ಮ ಬಿಹೇವಿಯರ್ ಇತ್ತು ಅಂದಾಗ ನಿಮಗೆ HIV ಬರುವಂಥ ಸಾಧ್ಯತೆ ಇರುತ್ತೆ. ಅಷ್ಟು ಸಲ ಪೇಷಂಟ್ಸ್ ಹೇಳ್ತಾರೆ, ಈ ಮುಖಮೈಥುನದಿಂದ HIV ಬರುವಂಥ ಸಾಧ್ಯತೆ ಇದೆಯಾ ಅಂತ. ನಾನು ಹೇಳಿದೆ, ಮುಖಮೈಥುನದಿಂದ HIV ಬರುವಂಥ ಸಾಧ್ಯತೆ ಬಹಳ ಕಡಿಮೆ. ಬಟ್
ಯಾವಾಗ ಈ HIV ಇರುವಂಥ ವ್ಯಕ್ತಿಯ ಜೊತೆ ನೀವು ಈ ಮುಖಮೈಥುನ ಮಾಡ್ತಾ ಇದ್ದೀರಾ, ಆವಾಗ ಸಪೋಸ್ ನಿಮ್ಮ ಬಾಯಲ್ಲಿ ಏನಾದರೂ ಒಂದು ಹುಣ್ಣಿತ್ತು ಅಥವಾ ಒಂದು ಅಲ್ಸರ್ ಇತ್ತು ಅಥವಾ ಬ್ಲೀಡ್ ಆಗ್ತಾ ಇತ್ತು, ನಿಮಗೆ ಹರ್ಪಿಸಿನ ಹುಣ್ಣಾಗಿತ್ತು, ಈ ರೀತಿ ನಿಮ್ಮ ಈ ಒಳಗಿನ ಮ್ಯೂಕಸ್ ಮೆಂಬ್ರೇನ್ ಏನಾದರೂ ಬ್ರೇಕ್ ಆಗಿತ್ತು ಆ್ಯಂಡ್ ಅಂಥ ವ್ಯಕ್ತಿಯ ವೀರ್ಯ ಅಥವಾ ವೀರ್ಯದ ಮೊದಲು ಬರುವಂಥ ಫ್ಲೂಯಿಡಿನ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ ಅಂದಾಗ HIV ಬರುವಂಥ ಸಾಧ್ಯತೆ ಇರುತ್ತೆ. ಓಕೆ, ಯಾಕಂದರೆ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಪಾಯಿಂಟ್ ಅಂತೂ ಅದಕ್ಕೆ ಸಿಗ್ತಾ ಇದೆ. ಹುಣ್ಣಿನಿಂದನೋ, ಬ್ಲೀಡಿಂಗಿಂದನೋ, ಕಟ್ಟಿಂದನೋ, ಹರ್ಪಿಸಿನ ಹುಣ್ಣಿರ್ಬೋದು, ಯಾವುದೇ ಒಂದು ಕಾರಣದಿಂದ ಅದು ಒಳಗಡೆ ಎಂಟರ್ ಆಗಬಹುದು. ಯಾರಾದರೂ HIV ಇರುವಂಥ ವ್ಯಕ್ತಿ ನಮಗೆ ಬೈಟ್ ಮಾಡಿದ್ರೆ, ಕಡಿದ್ರೆ ನಮಗೆ HIV ಬರ್ಬೋದು. ನೋಡಿ, ಸಿಂಪ್ಲಿ ಬೈಟ್ ಮಾಡಿದ್ರು ಅಲ್ಲಿ ನಿಮಗೆ ನಿಮ್ಮ ಚರ್ಮಕ್ಕೇನು ಡ್ಯಾಮೇಜೇ ಆಗಿಲ್ಲ, ರಕ್ತನೇ ಬಂದಿಲ್ಲ, ಈ ರೀತಿ ಎಲ್ಲ ಆದಾಗ HIV ವೈರಸ್ಸಿಗೆ ಒಳಗೆ ಹೋಗೋಕ್ಕಾಗೋದಿಲ್ಲ. ಇಂಟ್ಯಾಕ್ಟ್ ಚರ್ಮದ ಮೇಲಿಂದ ಅದು ಹರಡೋಕ್ಕಾಗೋದಿಲ್ಲ. ಭಾಳ ಸಿವಿಯರ್ ಬೈಟ್ ಮಾಡಿದ್ರು, ಅವರಿಗೆ ನಿಮಗೆ ರಕ್ತ ಬಂತು, ಅಂಥ ಕಂಡೀಷನ್ಸಲ್ಲಿ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ರಕ್ತ ಬಂತು ಅಂದಾಗ ಒಳಗೆ ಪಂಕ್ಚರ್ ಆಗಿರುವಂಥ, ಒಳಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಟ್ಯಾಟೂಸಿಂದ ಅಥವಾ ಈ ಪಿಯರ್ಸಿಂಗ್ಸಿಂದ ಇವುಗಳಿಂದೆಲ್ಲ HIV ಬರ್ಬೋದಾ? ಈಗಿನ ಕಾಲದಲ್ಲಿ ಬಹಳ ಕೇರ್ ತೊಗೊಳ್ತಾರೆ, ಎಲ್ಲರಿಗೂ ಹೊಸ ಹೊಸ ನೀಡಲ್ಸೇ ಯೂಸ್ ಮಾಡೋಕ್ಕೆ ಸೇಫ್ಟಿ ಎಲ್ಲ ತೊಗೊಳ್ತಿರ್ತಾರೆ. ಬಟ್ ಕೆಲವೊಂದು ಸೆಂಟರ್ಸಲ್ಲಿ ಎಲ್ಲ ಅಷ್ಟು ನೀಟಾಗಿ ಮಾಡ್ತಾ ಇಲ್ಲ, ಒಬ್ಬರಿಗೆ ಒಂದೇ ಸೂಜಿಯಿಂದ ಎಲ್ಲರಿಗೂ ಮಾಡ್ತಾ ಇದ್ದಾರೆ, ಅಷ್ಟು ಸೇಫ್ಟಿ ಬಗ್ಗೆ ಕಾಳಜಿ ಎಲ್ಲ ಇಲ್ಲ ಅಂದಾಗ ಡೆಫಿನೆಟ್ಲಿ HIV ಇರುವಂಥ ವ್ಯಕ್ತಿಗೆ ನೀವು ಅದೇ ಸೂಜಿಯಿಂದ ಚುಚ್ಚಿದ್ರೆ ಅದಕ್ಕೆ ರಕ್ತದ ಎಂಟ್ರಿ ಆಗಿರುತ್ತೆ. ಆ್ಯಂಡ್ ಆ ಸೂಜಿಯನ್ನು ನಿಮ್ಮ ಬಾಡಿಯಲ್ಲಿ ಚುಚ್ಚಿದ್ರೆ ಮತ್ತೆ ಆ ರಕ್ತ ನಿಮ್ಮ ಬಾಡಿಯನ್ನು ಎಂಟರ್ ಆಗುತ್ತೆ. ಆ್ಯಂಡ್ ಆವಾಗಲೂ ಸಹ HIV ಬರುವಂಥ ಸಾಧ್ಯತೆ ಇರುತ್ತೆ. ಅದು ಸೇಮ್ ನಿಮ್ಮ ಬಾಡಿ ಪಿಯರ್ಸಿಂಗಿಗೆ ನೀವು ಯಾವಾಗ ಈ ಕಿವಿ ಚುಚ್ಕೊಳ್ಳೋದು, ಈ ನೇವಲ್ ಪಿಯರ್ಸಿಂಗ್ ಇವನ್ನೆಲ್ಲ ಮಾಡ್ಕೊಳ್ತಿರ್ತೀರಿ, ಅದು ಸೇಮ್ ಅದೇ ರೀತಿ ಕರೆಕ್ಟಾಗಿ ಸೇಫ್ಟಿ ಮೆಜರ್ಸ್ ತೊಗೊಳ್ತಿರ್ತಾರೆ, ಎಲ್ಲರಿಗೂ ಬೇರೆ ಬೇರೆ ನೀಡಲ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಇವನ್ನೆಲ್ಲ ಮಾಡಿದಾಗ ಇದೆಲ್ಲದರಿಂದ HIV ಸ್ಪ್ರೆಡ್ ಆಗೋ ಚಾನ್ಸಸ್ ಬಹಳ ಕಡಿಮೆ. ಎಲ್ಲ ಮೆಥಡ್ಸಿಂದ HIV ಸ್ಪ್ರೆಡ್ ಆಗ್ಬೋದು. ಸೊ ಆದ್ದರಿಂದ ನೀವು ಫಸ್ಟ್ ಆಫ್ ಆಲ್ ಸೇಫ್ ಸೆಕ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವು ಒಂದು ಕಾಂಡಮ್ ಎಕ್ಸೆಟ್ರಾ ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅರೌಂಡ್ 90 to 95% ಇದು ನಿಮಗೆ ಪ್ರೊಟೆಕ್ಷನನ್ನು ಕೊಡ್ತಾ ಇರುತ್ತೆ. ಆದಷ್ಟು ಈ ಮಲ್ಟಿಪಲ್ ಪಾರ್ಟ್ನರ್ಸನ್ನು ಅವಾಯ್ಡ್ ಮಾಡಿ, ಬಹಳಷ್ಟು ಜನರ ಜೊತೆ ಈ ಸಂಬಂಧ ಮಾಡೋದನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಈ ಅಮಲಿನಲ್ಲಿ ಅಥವಾ ಈ ಮದ್ಯಪಾನ ಮಾಡಿಕೊಂಡು ಅದರ ನಶೆಯಲ್ಲಿ, ಡ್ರಗ್ಗಿನ ನಶೆಯಲ್ಲಿ ಎಲ್ಲ ಯಾರ ಜೊತೆ ಮಾಡ್ತಾ ಇದ್ದೀರಾ ಇವನ್ನೆಲ್ಲ ನಿಮಗೆ ಜಡ್ಜ್ ಮಾಡೋಕ್ಕಾಗದೇ ಇದ್ದಾಗ ಈ ರೀತಿ ರಿಸ್ಕಿ ಸೆಕ್ಷುವಲ್ ಬಿಹೇವಿಯರನ್ನು ನೀವು ಅವಾಯ್ಡ್ ಮಾಡಬೇಕು. ಯಾಕಂದರೆ ಇದರಿಂದ ನಿಮಗೆ HIV ಬರುವಂಥ ಸಾಧ್ಯತೆ ಇರುತ್ತೆ. ರೆಗ್ಯುಲರ್ಲಿ ನೀವು ಈ STDಸ್ಗೆ, ಲೈಂಗಿಕವಾಗಿ ಹರಡುವಂಥ ರೋಗಗಳಿಗೆ ಸ್ಕ್ರೀನ್ ಮಾಡ್ಕೊಳ್ತಾ ಇರಬೇಕು. ಇದರಿಂದ ನಿಮಗೂ ನಿಮ್ಮ ಪಾರ್ಟ್ನರಿಗೂ ಸಹ ಈ ರೀತಿ ರೋಗಗಳು ಹರಡುವಂತಹ ಸಾಧ್ಯತೆ ಕಡಿಮೆ ಆಗ್ತಾ ಇರುತ್ತೆ. ಆ್ಯಂಡ್ ಅಕಸ್ಮಾತ್ ನಿಮಗೆ ಈ ರೀತಿ ಏನಾದರೂ ಆಗೋಯ್ತು ಅಂದಾಗ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲ್ಯಾಕ್ಸಿಸ್ ಅಂತ ಇರುತ್ತೆ, ಯಾವುದರಲ್ಲಿ ನಾವು ಔಷಧಿಗಳನ್ನು ಕೊಡ್ತಾ ಇರ್ತೇವೆ. ಯಾವುದು ನಿಮಗೆ HIV ಬರುವಂಥ ಸಾಧ್ಯತೆಯನ್ನು ಆಲ್ಮೋಸ್ಟ್ 90 to 95% ಕಡಿಮೆ ಮಾಡ್ತಾ ಇರುತ್ತೆ. ಅದರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೇನೆ, ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲ್ಯಾಕ್ಸಿಸ್ ಅಂತ. ಬಟ್ ಇದು ಎಮರ್ಜೆನ್ಸಿಗೆ ಮಾತ್ರ. ಪ್ರತಿ ಸಲ ನೀವು ಸಂಬಂಧ ಮಾಡ್ತಾ ಇದ್ದೀರಿ, ಪ್ರತಿ ಸಲ ನಾನು ಮೆಡಿಸಿನ್ ತೊಗೊಳ್ತೇನೆ, ಹಾಗದು ವರ್ಕ್ ಆಗೋದಿಲ್ಲ. ಎಮರ್ಜೆನ್ಸಿ ಸಿಚುವೇಷನಲ್ಲಿ ಏನಾದರೂ ಆಗೋಯಿತು ಅಂದರೆ ಈ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲ್ಯಾಕ್ಸಿಸ್ ಸಹ ಇರುತ್ತೆ. ಓಕೆ, ಸೊ ಇವೆಲ್ಲ ಕೆಲವೊಂದು ವೇಸ್ ಹೇಗೆ HIV ಸ್ಪ್ರೆಡ್ ಆಗುತ್ತೆ. ಸ್ಟಿಲ್ ನಿಮ್ಗೆ ಡೌಟ್ ಇದೆ ಯಾವುದರಿಂದ HIV ಸ್ಪ್ರೆಡ್ ಆಗ್ಬೋದು, ಇದರಿಂದ ಸ್ಪ್ರೆಡ್ ಆಗೋದಿಲ್ಲ ಅಂತ ನಿಮಗೆ ಡೌಟ್ ಇತ್ತು ಅಂದಾಗ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆ ಟಾಪಿಕ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ವಿಡಿಯೋನ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.